ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ಸು. ನಾವು ಆಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಹೈಡ್ರೋಕಾರ್ಬನ್ಸ್ ಅಂದರೆ ಇನ್ನೂ ಅದರದ್ದು ಎಕ್ಸಾಂಪಲ್ಸು, ಅದರದ್ದು ಇಂಪಾರ್ಟೆಂಟ್ ಏನೇನು ಬರುತ್ತೆ ಅದನ್ನೆಲ್ಲ ಎಕ್ಸಾಮ್ ಓರಿಯೆಂಟೆಡ್ ಆಗಿ. ಈಗ ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್ ಮೀನ್ಸ್ ಹೈಡ್ರೋಕಾರ್ಬನ್ಗಳ ವರ್ಗೀಕರಣವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೇಗಪ್ಪ ಇದನ್ನು ವರ್ಗೀಕರಿಸಿದರೆ ಅಂತ ಹೇಳಿದ್ರೆ, ನಂಬರ್ 1, ರಚನೆಯ ಆಧಾರದಲ್ಲಿ ಹೈಡ್ರೋಕಾರ್ಬನ್ಗಳನ್ನು 2 ಮುಖ್ಯ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಓಕೆನಾ? ಅದರಲ್ಲಿ ಮೊದಲನೆಯದು ಯಾವುದಪ್ಪ ಅಂತ ಹೇಳಿದ್ರೆ ತೆರೆದ ಸರಪಳಿಯ ಹೈಡ್ರೋಕಾರ್ಬನ್ಗಳು, ಮತ್ತು ಎರಡನೆಯದು ಮುಚ್ಚಿದ ಸರಪಳಿಯ ಹೈಡ್ರೋಕಾರ್ಬನ್ಗಳು. ಓಕೆನಾ? ಹಾಗಿದ್ರೆ ತೆರೆದ ಸರಪಳಿಯ ಹೈಡ್ರೋಕಾರ್ಬನ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟು ತೆರೆದ ಸರಪಳಿ ಹೈಡ್ರೋಕಾರ್ಬನ್ಗಳನ್ನು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಎಂದು ಸಹ ಕರೆಯುತ್ತೀವಿ. ಓಕೆನಾ? ಈ ಹೈಡ್ರೋಕಾರ್ಬನ್ಗಳು ಕಾರ್ಬನ್ನ ನೇರ ಸರಪಳಿ ಅಥವಾ ಕವಲಡದಂತಹ ಸರಪಳಿಗಳಾಗಿವೆ. ಓಕೆನಾ? ಈ ಒಂದು ಗ್ರೀಕ್ ಭಾಷೆಯಲ್ಲಿ ಆಲಿಫ್ಯಾಟೋಸ್ ಎಂದರೆ ಆಲಿಫ್ಯಾಟೋಸ್ ಅಂತ ಹೇಳಿದ್ರೆ ಕೊಬ್ಬು ಎಂದರ್ಥ ಬರುತ್ತೆ. ಆದ್ದರಿಂದ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳೆಂದರೆ ಕೊಬ್ಬಿನಿಂದ ಪಡೆದಂತಹ ಹೈಡ್ರೋಕಾರ್ಬನ್ಗಳಾಗುತ್ತವೆ. ಓಕೆನಾ? ಕೊಬ್ಬಿನಿಂದ ಪಡೆದಂತಹ ಹೈಡ್ರೋಕಾರ್ಬನ್ಗಳನ್ನು ನಾವೇನಂತ ಕರಿತೀವಿ? ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಓಕೆನಾ? ಹೀಗಾಗಿ ತೆರೆದ ಸರಪಳಿ ಅಥವಾ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಮತ್ತೆ 2 ವಿಧಗಳಾಗಿ ನೋಡ್ತಾ ಹೋಗ್ತೀವಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಒಂದು, ನೆಕ್ಸ್ಟ್ ಸೆಕೆಂಡ್ ಒನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗುತ್ತೆ. ಈ ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೇನ್ಗಳು ಬರುತ್ತೆ. ಹಾಗೆಯೇ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಬರ್ತಾ ಹೋಗುತ್ತೆ. ಹಾಗೆಯೇ ಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕೆಲವೊಂದಿವೆ. ಅದರಲ್ಲೂ ಕೂಡ ನಾವು 2 ವಿಧವನ್ನು ನೋಡ್ತಾ ಹೋಗ್ತೀವಿ. ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಾಗುತ್ತೆ. ಇವಾಗ ನಾವು ಫಸ್ಟು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಎಂದರೇನು ಅಂತ ಒಂದು ಕ್ವಶನ್ ಬರುತ್ತೆ ಅಲ್ವಾ? ಇದನ್ನು ನೋಡ್ತಾ ಹೋಗೋದಾದರೆ, ಹೈಡ್ರೋಕಾರ್ಬನ್ ಪರಮಾಣುಗಳ ನಡುವೆ ಇರುವಂತಹ ಏಕಬಂಧ, ದ್ವಿಬಂಧ ಮತ್ತು ತ್ರಿಬಂಧಗಳ ಆಧಾರದಲ್ಲಿ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಆಲ್ಕೇನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಆಲ್ಕೀನ್ ಮತ್ತು ಆಲ್ಕೈನ್ಗಳೆಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಓಕೆನಾ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಫಾರ್ ಎಕ್ಸಾಂಪಲ್ CnH2n+2. ಇದ್ರದ್ದು ಸೂತ್ರ ಯಾವುದು? ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಸೂತ್ರ CnH2n+2 ಅಂದರೆ ಆಲ್ಕೇನ್ ಏಕಬಂಧ ಆಗುತ್ತೆ ಇದು. ಹಾಗೆಯೇ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು CnH2n, ಇದು ಆಲ್ಕೀನ್. ಹಾಗೆಯೇ CnH2n-2 ಇದು ಆಲ್ಕೈನ್. ಅಂದರೆ CnH2n ಒಂದು ದ್ವಿಬಂಧ ಆಲ್ಕೀನು, ಹಾಗೆಯೇ CnH2n-2 ಅನ್ನೋದೊಂದು ತ್ರಿಬಂಧ ಆಲ್ಕೈನ್ ಆಗುತ್ತವೆ. ನೆಕ್ಸ್ಟ್ ಆಲ್ಕೇನ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವು ಅತ್ಯಂತ ಸರಳ ಸಂಯುಕ್ತಗಳು. ಇವುಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದೆ. ಯಾವುದರಲ್ಲಿ? ಆಲ್ಕೇನಲ್ಲಿ ಏಕಬಂಧ ಪರಮಾಣುಗಳು ಕಾರ್ಬನ್ನಲ್ಲಿ ಇರುತ್ತವೆ. ಮತ್ತು ಇವುಗಳನ್ನು ನೇರ ಸರಪಳಿ ಅಥವಾ ಕವಲೊಡೆದ ಸರಪಳಿಯ ರಚನೆಯನ್ನು ಕೂಡ ಹೊಂದಿವೆ. ಇದರ ಸಾಮಾನ್ಯವಾಗಿ ಅಣುಸೂತ್ರ ಯಾವ ರೀತಿ ಬರುತ್ತಪ್ಪ ಅಂತ ಹೇಳಿದ್ರೆ, ನಾನು ಮೊದಲನೇ ಹೇಳಿದೆ CnH2n+2. ಓಕೆನಾ? ಅತ್ಯಂತ ಸರಳ ಆಲ್ಕೇನ್ ಯಾವುದಾಗುತ್ತೆ? ಮೀಥೇನು. ಅತ್ಯಂತ ಸರಳ ಆಲ್ಕೇನು ಮೀಥೇನ್ ಆಗುತ್ತೆ. ಆಲ್ಕೇನ್ ಸರಣಿಯ ಮೊದಲ 5 ಸದಸ್ಯರುಗಳು ನೆನ್ಪಿಟ್ಕೋಬೇಕು ನೀವು. ಆಲ್ಕೇನ್ ಸರಣಿಯ ಮೊದಲ 5 ಸದಸ್ಯರು ಯಾರಪ್ಪ ಆಗ್ತಾರೆ ಅಂತ ಹೇಳಿದ್ರೆ, ಮೀಥೇನ್ CH4, ಈಥೇನ್ C2H6, ಹಾಗೆಯೇ ಪ್ರೊಪೇನ್ C3H8, ಬ್ಯೂಟೇನ್ C4H9 ಮತ್ತು ಪಂಟೈನು C5H12 ಆಗುತ್ತೆ. ಮತ್ತು ಮೀಥೇನ್ ಇದನ್ನು ನಾನು ನಿಮಗೆ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ, ಜೌಗು ಅನಿಲ ಅಥವಾ ಮಾರ್ಷ್ ಗ್ಯಾಸ್ ಅಂತ ಕರಿತಾ ಹೋಗ್ತೀವಿ. ಇದನ್ನು ತೈಲ ಬಾವಿಯಿಂದ ಪಡೆದ ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಅನಿಲ ಕಂಡುಬರುತ್ತವೆ. ಇದು ಕಲ್ಲಿದ್ದಲು ಅನಿಲದ ಘಟಕ ಕೂಡ ಆಗಿದೆ. ಜೌಗುನೆಲದಲ್ಲಿ ಬ್ಯಾಕ್ಟೀರಿಯಾಗಳು ಸಸ್ಯಕಾಯವನ್ನು ವಿಘಟಿಸುವ ಮೂಲಕ ಮೀಥೇನ್ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಇದನ್ನು ಜೌಗು ಅನಿಲ ಎಂದು ಕರೆಯುತ್ತಾರೆ. ಮೀಥೇನ್ ಆಲ್ಕೇನ್ ಕುಟುಂಬದ ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಮೊದಲ ಒಂದು ಸದಸ್ಯ. ಇದರ ನಾವು ಕಂಬಸ್ಟಿಬಿಲಿಟಿ ನೋಡೋದಾದರೆ ಮೀನ್ಸ್ ದಾಹ್ಯತೆಯನ್ನು ನೋಡೋದಾದರೆ, ಪೂರ್ಣ ದಹನ, ಗಾಳಿಯಲ್ಲಿನ ಆಕ್ಸಿಜನ್ನೊಂದಿಗೆ ಮೀಥೇನ್ ಪೂರ್ಣವಾಗಿ ಹೊತ್ತಿಕೊಂಡು ನೀಲಿ ಜ್ವಾಲೆಯೊಂದಿಗೆ ಉರಿದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಓಕೆನಾ? ನೆಕ್ಸ್ಟು ಅಪೂರ್ಣ ದಹನ. ಆಕ್ಸಿಜನ್ ಕೊರತೆ ಇದ್ದಾಗ ಮಾತ್ರ ಮೀಥೇನ್ ಹಳದಿ ಜ್ವಾಲೆಯೊಂದಿಗೆ ಅಪೂರ್ಣ ದಹನಕ್ಕೊಳಗಾಗುತ್ತದೆ. ಜೊತೆಗೆ
ಕೆಲವೊಮ್ಮೆ ಕಾರ್ಬನ್ ಮಸಿಯನ್ನು ಕೂಡ ಇದು ಉಂಟು ಮಾಡುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಎಂದ್ರೇನು ಅಂತ ತಿಳ್ಕೊಬೇಕು. ಕಾರ್ಬನ್ ಮೊನಾಕ್ಸೈಡ್ ಬಣ್ಣವಿಲ್ಲದ, ವಾಸನೆ ಇಲ್ಲದ ವಿಷಕಾರಿ ಅನಿಲ. ದೋಷಯುಕ್ತ ದಹನ ಕ್ರಿಯೆಯು ಕಾರ್ಬನ್ ಮೊನಾಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಇದು ನಮ್ಮ ಅರಿವಿಗೆ ಬಾರದಂತೆ ಕೊಠಡಿಯ ಗಾಳಿಯನ್ನು ವಿಷಮಯವಾಗಿಸುತ್ತದೆ. ನೆನಪಿಟ್ಕೊಳ್ಳಿ, ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಮತ್ತು ಕಾರ್ಬನ್ ಮೊನಾಕ್ಸೈಡ್ ಏನಕ್ಕಪ್ಪ ವಿಷಕಾರಿ ಅಂತ ಹೇಳಿದ್ರೆ, ಕಾರ್ಬನ್ ಮೊನಾಕ್ಸೈಡ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ನೊಂದಿಗೆ ವರ್ತಿಸಿ ವಿಷವಸ್ತುವಾಗಿಸುತ್ತದೆ. ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಆಕ್ಸಿಜನ್ನೊಂದಿಗೆ ವರ್ತಿಸುತ್ತದೆ. ಅದರ ಜೊತೆಗೆ ಹಿಮೋಗ್ಲೋಬಿನ್ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಆಕ್ಸಿಜನ್ನನ್ನು ದೇಹದ ಎಲ್ಲ ಭಾಗಗಳಿಗೂ ಸಾಗಿಸುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಆಕ್ಸಿಜನ್ಗಿಂತ ವೇಗವಾಗಿ ಹಿಮೋಗ್ಲೋಬಿನ್ನೊಂದಿಗೆ ವರ್ತಿಸಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಎಂಬ ಸ್ಥಿರ ಸಂಯುಕ್ತವನ್ನು ಉಂಟುಮಾಡುತ್ತದೆ. ಇದು ರಕ್ತ ಪರಿಚಲನೆಯಲ್ಲಿ ಆಕ್ಸಿಜನ್ ಸಾಗಾಣಿಕೆಯನ್ನು ವ್ಯತ್ಯಯಗೊಳಿಸುತ್ತದೆ ಮತ್ತು ದೇಹದೊಂದಿಗೆ ಆಕ್ಸಿಜನ್ ಕೊರತೆಯಿಂದ ಉಸಿರುಗಟ್ಟಿ ದೇಹದೊಳಗೆ ಆಕ್ಸಿಜನ್ ವ್ಯತ್ಯಯಗೊಳ್ಳುತ್ತದೆ. ಹಾಗೆಯೇ ದೇಹದೊಳಗೆ ಆಕ್ಸಿಜನ್ ಕೊರತೆಯಿಂದ ಉಸಿರುಗಟ್ಟಿ ವ್ಯಕ್ತಿ ಸಾವಿಗೀಡಾಗುವಂತಹ ಸಂಭವ ಇದರಲ್ಲಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಆದೇಶನ ಕ್ರಿಯೆಯನ್ನು ನೋಡ್ಕೊಳ್ಳೋದಾದರೆ, ಮೀಥೇನ್ ಮತ್ತು ಕ್ಲೋರಿನ್ಗಳ ಮಿಶ್ರಣವನ್ನು ನೇರಳಾತೀತ ವಿಕಿರಣಕ್ಕೆ ಒಡ್ಡಿದಾಗ, ಅಂದರೆ ಸೂರ್ಯನ ಕಿರಣದಲ್ಲಿರುವ ನೇರಳಾತೀತ ವಿಕಿರಣಕ್ಕೆ ಒಡ್ಡಿದಾಗ ಪರ್ಯಾಯ ಕ್ರಿಯೆ ನಡೆದು ಕ್ಲೋರೋಮೀಥೇನ್ ಅಥವಾ ಸಾವಯವ ಸಂಯುಕ್ತ ಉತ್ಪತ್ತಿಯಾಗುತ್ತೆ. ಜೊತೆಗೆ ಈ ಕ್ರಿಯೆಯು ಅಲ್ಲಿಗೆ ನಿಲ್ಲದೆ ಮೀಥೇನ್ನಲ್ಲಿರುವ ಎಲ್ಲ ಹೈಡ್ರೋಜನ್ ಪರಮಾಣುಗಳಿಗೂ ಕ್ಲೋರಿನ್ ಪರಮಾಣುಗಳಿಂದ ಹಂತ ಹಂತವಾಗಿ ಪಲ್ಲಟಗೊಳ್ಳುತ್ತೆ. ಹೀಗಾಗಿ ಕ್ಲೋರೋಮೀಥೇನ್, ಹೈಡ್ರೋಮೀಥೇನ್, ಟ್ರೈಕ್ಲೋರೋಮೀಥೇನ್ ಮತ್ತು ಕ್ಲೋರೋಫಾರ್ಮ್. ಟ್ರೈಕ್ಲೋರೋಮೀಥೇನ್ ಇನ್ನೊಂದು ರೂಪ ಕ್ಲೋರೋಫಾರ್ಮ್ ಅಂತ ಕರಿತೀವಿ. ಮತ್ತು ಟೆಟ್ರಾಕ್ಲೋರೋಮೀಥೇನ್ ಅಥವಾ ಕಾರ್ಬನ್ ಕ್ಲೋರೈಡ್ಗಳಂತಹ ಪರ್ಯಾಪ್ತ ಉತ್ಪನ್ನಗಳು ಕೂಡ ಉಂಟಾಗುತ್ತವೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು ಹೋಮೋಲೋಗಸ್ ಸೀರೀಸ್ ಅಂತ ಬರ್ತಿದೆ. ಮೀನ್ಸ್ ಅನುರೂಪ ಶ್ರೇಣಿಗಳು ಅಂತ ಬರುತ್ತೆ. ಒಂದೇ ಸಾಮಾನ್ಯ ಅಣುಸೂತ್ರ, ಒಂದೇ ರೀತಿಯ ರಾಸಾಯನಿಕ ಗುಣಗಳ ಹಾಗೂ ಅನುಕ್ರಮ ಸದಸ್ಯರ ನಡುವಣ ವ್ಯತ್ಯಾಸವು CH2 ಆಗಿರುವ ಸಾವಯವ ಸಂಯುಕ್ತಗಳ ವರ್ಗಕ್ಕೆ ನಾವೇನಂತ ಕರಿತೀವಿ? ಅನುರೂಪ ಶ್ರೇಣಿಗಳು ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಇನ್ನು ನೆಕ್ಸ್ಟು ಅನುರೂಪ ಸದಸ್ಯರುಗಳ ಗುಣಗಳು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಇವುಗಳು ನಿಯಮಿತವಾಗಿ ಇವುಗಳ ಗುಣಗಳು ನಿಯಮಿತವಾಗಿ ಮತ್ತು ಊಹಿಸಬಹುದಾದ ರೀತಿಯಲ್ಲಿ ಬದಲಾಗುತ್ತವೆ. ಇವು ಒಂದೇ ರೀತಿಯ ರಾಸಾಯನಿಕ ಗುಣವನ್ನು ಹೊಂದಿವೆ. ಅನುಕ್ರಮವಾಗಿ ವ್ಯತ್ಯಯಗೊಳ್ಳುವ ಭೌತ ಗುಣವನ್ನು ಹೊಂದಿವೆ. ಇವುಗಳ ಅನುಸೂತ್ರ ಸಾಮಾನ್ಯವಾಗಿ ಹೇಳಿದ್ನಲ್ಲ, CH4, CH2, ಮೀಥೇನ್, ಈಥೇನ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಇದೆಲ್ಲ ಏನಾಗುತ್ತೆ ನಿಮಗೆ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ನೋಡೋದಾದರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸರಪಣಿಯು ಯಾವುದೇ ಎರಡು ಅನುಕ್ರಮ ಕಾರ್ಬನ್ಗಳ ನಡುವೆ ಕನಿಷ್ಠ ಒಂದು ದ್ವಿಬಂಧ ಅಥವಾ ತ್ರಿಬಂಧವಿರುವ ಹೈಡ್ರೋಜನ್ ಕಾರ್ಬನ್ಗಳನ್ನು ಅಥವಾ ಹೈಡ್ರೋಕಾರ್ಬನ್ಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಕರಿತೀವಿ. ಇವುಗಳು ಆಲ್ಕೀನ್ ಸೀರೀಸ್ಗಳಾಗುತ್ತೆ. ಆಲ್ಕೀನ್ ಅಂದರೆ ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ದ್ವಿಬಂಧ ಇರುವಂತಹ ಹೈಡ್ರೋಕಾರ್ಬನ್ಗಳು ಆಲ್ಕೀನ್ಗಳಾಗುತ್ತೆ. ನಿಮಗೆ ಸಾಮಾನ್ಯ ಅಣುಸೂತ್ರನ ನಾನು ಫಸ್ಟ್ ತಿಳಿಸ್ಕೊಟ್ಟಿದ್ದೀನಿ. ಆಲ್ಕೈನ್ ಕೂಡ ಆಗುತ್ತೆ, ತ್ರಿಬಂಧ ಇರುತ್ತೆ. ಮತ್ತು ಇದ್ರದ್ದು ಸಾಮಾನ್ಯ ಅಣುಸೂತ್ರ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ಲು ಆಲ್ಕೀನ್ ಯಾವುದಪ್ಪ ಅಂತ ಹೇಳಿದ್ರೆ, ಈಥೀನು C2H4, ಪ್ರೋಪೀನು C3H6, ಬ್ಯೂಟೀನು C4H8, ಪೆಂಟೇನು C5H10. ಮತ್ತು ಆಲ್ಕೈನ್ಗೆ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ಇಥೈನ್ C2H2, ಪ್ರೊಪೈನ್ C3H4, ಬ್ಯೂಟೈನ್ C4H6, ಪೆಂಟೈನ್ C5H8 ಆಗುತ್ತೆ. ಮತ್ತು ಇಲ್ಲೊಂದು ನಿಮಗೆ ನೋಡಬೇಕು ಅಂದರೆ IUPAC ನಂಬರ್ ಅಂತ ಒಂದು ಬರುತ್ತೆ. ಇದೇನನ್ನು ಕರಿತೀವಪ್ಪ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಆಗುತ್ತೆ. ನೆಕ್ಸ್ಟು ಸೈಕ್ಲೋ ಆಲ್ಕೈನ್ಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಸೈಕ್ಲೋ ಆಲ್ಕೈನ್ಗಳಿಂದ್ರೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಉಂಗುರವಿರುವಂತಹ ಇವುಗಳ ಸಾಮಾನ್ಯ ರೂಪವನ್ನು ನಾವು ಕರಿತೀವಿ ಸೈಕ್ಲೋ ಆಲ್ಕೈನ್. ಮೀನ್ಸ್ ಒಂದು ಉಂಗುರ ಇರ್ತಾ ಹೋಗುತ್ತೆ ಇದ್ರ ಸುತ್ತ. ನೆಕ್ಸ್ಟ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.